ಅಕ್ಟೋಬರ್ 2ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಮ್ಮ ದೀಕ್ಷೆಯ ಸ್ಮರಣಾರ್ಥವಾಗಿ ನಾಗಪುರದಲ್ಲಿ ಆಚರಿಸಲಾಗುವ 69ನೇ ಧಮ್ಮ ಪರಿವರ್ತನೆ ದಿವಸದಲ್ಲಿ ಬೀದರ್ನಿಂದ ನಾಗಪುರಕ್ಕೆ ತೆರಳುತ್ತಿರುವ ಜನರಿಗಾಗಿ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ 10 ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದು, ಬೀದರ್ನಿಂದ ನಾಗಪುರದ ದೀಕ್ಷಾಭೂಮಿಗೆ ತೆರಳುತ್ತಿರುವ 10 ಬಸ್ ಸಂಚಾರಕ್ಕೆ ಸಂಸದ ಸಾಗರ್ ಖಂಡ್ರೆ ಅವರು ಬೀದರ್ ನೆಹರು ಸ್ಟೇಡಿಯಂನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಸಾಂಕೇತಿಕವಾಗಿ ವಾಹನಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ದೀಕ್ಷಾಭೂಮಿ ಯಾತ್ರೆಗೆ ತೆರಳುತ್ತಿರುವ ಜನರಿಗೆ ಶುಭ ಕೋರಿದರು. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಯೋಗೇಶ್ ಅವರು ಈ ಕುರಿತಾಗಿ ಮಾತನಾಡಿ, ಬೀದರ್ನಿಂದ ನಾಗಪುರಕ್ಕೆ ತೆರಳಲು 350ಕ್ಕೂ ಅಧಿಕ ಯಾತ್ರಾರ್ಥಿಗಳು 10 ಬಸ್ ಮೂಲಕ ಇವತ್ತು ಹಾಗೂ 1000ಕ್ಕೂ ಅಧಿಕ ಯಾತ್ರಾರ್ಥಿಗಳು ಟ್ರೇನ್ ಮೂಲಕ ನಾಳೆ ಬೀದರ್ನಿಂದ ದೀಕ್ಷಾಭೂಮಿಗೆ ತೆರಳುತ್ತಿದ್ದಾರೆ. ಹಾಗಾಗಿ ಎಲ್ಲ ಯಾತ್ರಾರ್ಥಿಗಳಿಗೆ ಶುಭ ಕೋರುವುದಾಗಿ, ಎಲ್ಲರೂ ಅಲ್ಲಿ ಸಾರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಪ್ರವಚನಗಳನ್ನು ಆಲಿಸಿ ಅದನ್ನು ತಮ್ಮ ತಮ್ಮ ಜೀವನದಲ್ಲಿ ಯಾತ್ರಾರ್ಥಿಗಳು ಅಳವಡಿಸಿಕೊಳ್ಳಿ ಎಂದು ಈ ಮೂಲಕ ಕರೆ ನೀಡಿ ಶುಭ ಕೋರಿದರು. ಇದೇ ವೇಳೆ ದಲಿತ ಮುಖಂಡರಾಗಿರುವ ಹಿರಿಯರಾಗಿರುವ ಮಾರುತಿ ಬೌದ್ಧೆ ಅವರು, ಅನಿಲ್ ಕುಮಾರ್ ಬೆಲ್ದಾರ್, ಬಾಬು ಟೈಗರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸುಭಾಷ್, ಬಾಬು ಪಾಸ್ವಾನ್, ವಿನೋದ್ ಅಪ್ಪೆ, ರಾಜಶೇಖರ್, ಉದಯ್ ನಾಯಕ್, ಅರುಣ್ ಪಟೇಲ್, ಶಾಮಣ್ಣ ಬಂಬುಳ್ಗಿ, ಶಿವಕುಮಾರ್ ನೀಲ್ಕಟ್ಟಿ, ಶ್ರೀಪತರಾವ್ ದೀನೆ, ಸಂದೀಪ್ ಕಾಂಟೆ, ಪ್ರದೀಪ್ ನಾಟೇಕರ್, ಸಾಯಿ ಶಿಂದೆ, ಸಂಗಮೇಶ್ ಬಾವಿದೊಡ್ಡಿ, ರಮೇಶ್ ಮಂದಕ್ನಳ್ಳಿ, ಸಂತೋಷ್ ಬಿರಾದರ್, ರಮೇಶ್ ಬಿರಾದರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಈ ದಿನ ಬೀದರ್ ಜಿಲ್ಲೆಯಿಂದ ಸುಮಾರು 10 ಬಸ್ಗಳಲ್ಲಿ ಸುಮಾರು 350ಕ್ಕಿಂತ ಹೆಚ್ಚು ಯಾತ್ರಾರ್ಥಿಗಳು ನಾಗ್ಪುರ ದೀಕ್ಷಾಭೂಮಿಗೆ ಭೇಟಿ ನೀಡಲಿದ್ದಾರೆ. ಅದೇ ರೀತಿ ನಾಳೆ ಸಂಜೆ 8 ಗಂಟೆಗೆ ಒಂದು ಟ್ರೈನ್ ಮೂಲಕವಾಗಿ ಸುಮಾರು 1000 ಯಾತ್ರಾರ್ಥಿಗಳು ನಾಗ್ಪುರ ದೀಕ್ಷಾಭೂಮಿಗೆ ಭೇಟಿ ನೀಡಲಿದ್ದಾರೆ. ಸದರಿ ಕಾರ್ಯಕ್ರಮಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಆಗಮಿಸಬೇಕಾಗಿತ್ತು. ಮಾನ್ಯ CM ಅವರು ಗುಲ್ಬರ್ಗಕ್ಕೆ ಬಂದಿರೋದ್ರಿಂದಾಗಿ ವೈಮಾನಿಕ ಸಮೀಕ್ಷೆಯಿಂದಾಗಿ ಅವ್ರು ಬರಲಿಕ್ಕಾಗಲಿಲ್ಲ. ಅವ್ರ ಪರವಾಗಿ ಮಾನ್ಯ ಸಂಸದರಾದಂಥ ಶ್ರೀ ಸಾಗರ್ ಖಂಡ್ರೆ ಸಾಹೇಬರು ಬಂದು ಚಾಲನೆಯನ್ನು ನೀಡಿದ್ದಾರೆ. ಜಿಲ್ಲಾಡಳಿತದ ವತಿಯಿಂದ ಹಾಗೂ ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗೆಯೇ ಏನು ಯಾತ್ರಾರ್ಥಿಗಳು ಏನು ಹೋಗ್ತಾ ಇದ್ದಾರೆ ನಾಗ್ಪುರ ದೀಕ್ಷಾಭೂಮಿಗೆ, ತಾವೆಲ್ಲರೂ ಸಹ ಸುರಕ್ಷಿತವಾಗಿ ಹೋಗಿಬಿಟ್ಟು ಬರಲಿಕ್ಕೆ ನಾನು ಶುಭ ಕೋರ್ತೇನೆ. ಮಾನ್ಯ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅಲ್ಲಿ ಪ್ರಚಲಿತ ಮಾಡ್ತಾರೆ, ಪ್ರವಚನಗಳನ್ನ ನೀಡ್ತಾರೆ. ಅವನ್ನೆಲ್ಲವನ್ನು ಸಹ ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳೋಣ ಹಾಗೂ ಬೇರೆಯವ್ರಿಗೂ ಸಹ ಪ್ರಚಾರವನ್ನು ಮಾಡೋಣ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಸಹ ಗೌರವಪೂರ್ವಕವಾಗಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸುಮಾರು 10 ಬಸ್ಗಳು 38ರಿಂದ 48ವರೆಗೂ ಇದೆ. ನೋಂದಣಿ ಎಲ್ಲ ಆನ್ಲೈನಲ್ಲಿ ಇರ್ತದೆ. ಆಧಾರ್ ಕಾರ್ಡ್ ಬೇಸಿಸ್ನೊಳಗಡೆ ಲಿಂಕ್ ಆಗಿರ್ತದೆ. ಒಂದು ಸತಿ ನೋಂದಣಿ ಮಾಡ್ಕೊಂಡವ್ರು ನೆಕ್ಸ್ಟ್ ಟೈಮ್ ಅಲೋ ಇರೋದಿಲ್ಲ. ಸೊ ಅವ್ರೇನಾದರೂ ಬೇಕು ಅಂತ ಹೇಳಿದ್ರೆ ಟ್ರೈನ್ ಮೂಲಕವಾಗಿ ಹೋಗ್ಲಿಕ್ಕೆ ಬೇಕಾಗ್ತದೆ. ಸೊ ಆ ರೀತಿ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ರೆ ಅವ್ರಿಗೆಲ್ರಿಗೂ ಸಹ ಪೇಪರ್ ಮೂಲಕವಾಗಿ ದೃಶ್ಯ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಅದಾದ ನಂತರವಾಗಿ ನಮ್ಮ ಬರಹ ಮಾಧ್ಯಮದ ಏನಿದೆ ಅದ್ರ ಮೂಲಕವಾಗಿ ಮತ್ತೆ ವೈಯಕ್ತಿಕವಾಗಿ ಫೋನನ್ನು ಸಹ ಮಾಡಿಬಿಟ್ಟು ನಮ್ಮ ತಾಲೂಕು ಲೆವೆಲ್ ಎಲ್ಲ ಆಫೀಸರ್ಸು ಸಹ ಹೇಳಿದ್ದಾರೆ. ನೋಂದಣಿ ಶುಲ್ಕ ಯಾವುದು ಸಹ ಇರೋದಿಲ್ಲ, ಎಲ್ಲದೂ ಸಹ ಫ್ರೀ ಇರ್ತದೆ. ಹೋಗ್ಬಿಟ್ಟು ಬರುವವರೆಗೂ ಸಹ ಸುಮಾರು 10 ಬಸ್ಗಳದ್ದು ಅದು ಏನು ಅಮೌಂಟ್ ಏನಿದೆ ಅದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಭರಿಸ್ತಾ ಇದೆ. ಥ್ಯಾಂಕ್ ಯು. ಯೋಗೀಶ್ ಅಂತ ಅಂದ್ಬಿಟ್ಟು DD ಸೋಷಿಯಲ್ ವೆಲ್ಫೇರ್ ಬೀದರ್. ಥ್ಯಾಂಕ್ ಯು. ಕರ್ನಾಟಕದ ಘನ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು 69ನೇ ಧಮ್ಮ ಪರಿವರ್ತನಾ ದಿನ ನಾಗ್ಪುರ್ ಏನು ಇಂಡಿಯಾ ದೇಶದಲ್ಲಿ ಬೌದ್ಧ ಧರ್ಮ ಪ್ರಚಲಿತವಾಯಿತು 2500 ವರ್ಷ ಹಿಂದೆ. ಆದ ನಂತರ ಧಮ್ಮ ಪರಿವರ್ತನೆ ಸಾಮ್ರಾಟ್ ಅಶೋಕರಿಂದ ಮತ್ತೊಮ್ಮೆ ಬಂತು. 69 ವರ್ಷ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಪರಿವರ್ತನಾ ದಿನವನ್ನು ನಾಗ್ಪುರ್ನಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಜನಗಳೊಂದಿಗೆ ಯಾವ ಧರ್ಮದಲ್ಲಿ ನಾನು ಹುಟ್ಟಿನಿ ಆ ಧರ್ಮ ನಂಗೆ ಸ್ವಾತಂತ್ರ್ಯತೆ ಸಿಕ್ಕಿಲ್ಲ, ಸಮಾನತೆ ಸಿಕ್ಕಿಲ್ಲ, ಅಸ್ಪೃಶ್ಯತೆ ಆಚರಣೆ, ಅತಿ ಶೂದ್ರರಿಗೆ ಶೂದ್ರ ಅಂತ ಹೇಳೋದು, ಮನುಷ್ಯರನ್ನು ತಿಳ್ಕೊಂಡಿಲ್ಲ, ಅದಕ್ಕೆ ಆ ಧರ್ಮ ನನಗೆ ಬೇಡ ಅಂತಂದು 1956ರಲ್ಲಿ ನಾಗ್ಪುರ್ನಲ್ಲಿ ಒಂದು ದೀಕ್ಷೆ ತೊಗೊಂಡ್ರು. ಆ ಧಮ್ಮ ದೀಕ್ಷಾ ಪರಿವರ್ತನಾ ದಿವಸ ಇವತ್ತು ಏನು ನಾಳೆ 2ನೇ ತಾರೀಕು
ನಾಗ್ಪುರ್ನಲ್ಲಿ ಧಮ್ಮ ಪರಿವರ್ತನಾ ದಿನ ಇದೆ. ಧಮ್ಮ ಚಕ್ರ ಪರಿವರ್ತನಾ ದಿವಸ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಸರ್ಕಾರ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಬಸ್ಸು ಟ್ರೈನ್ ಮುಖಾಂತರ ಏನು ಕಳಿಸೋಂಥ ವ್ಯವಸ್ಥೆ ಮಾಡ್ರ ಆ ಘನತ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೇನೆ. ಇವತ್ತು ನಮ್ಮ ಜಿಲ್ಲೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಬಹಳ ಮುತುರ್ಜಿ ವಹಿಸಿ ಸುಮಾರು 10 ಬಸ್ಸು ಮತ್ತು ಟ್ರೈನು ಮಾಡೋದ್ ಮುಖಾಂತರ ಇವತ್ತು ನಮ್ಮ ಬೀದರ್ ಜಿಲ್ಲೆ ಎಲ್ಲ ಜನರಿಗೆ ಬಹಳ ಸಹಕಾರ ಮಾಡಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದಿಸ್ತೀನಿ. ಮತ್ತು ಈ ಒಂದು ಧಮ್ಮ ಪರಿವರ್ತನಾ ದಿವಸ ಇವತ್ತು ನಾವು ಹೋಗಿ ಬಂದು ಜಾತ್ರೆ ಹೋಗಿ ಬಂದಂಗಲ್ಲ, ಅಲ್ಲಿ ಹೋಗಿ ನಾವು ಅಲ್ಲಿನ ಏನು ವಿಚಾರಗಳು ತಿಳ್ಕೊಂಡು ನಮ್ಮ ಮನದಲ್ಲಿ ಆಚರಣೆಗೆ ತಂದು ನಾವು ನಮ್ಮ ಜೀವನದಲ್ಲಿ ಏನು ಶಾಂತಿ, ಸೌಹಾರ್ದತೆ, ಸಾಮಾಜಿಕ ಆರ್ಥಿಕವಾಗಿ ಮುಂದುವರಲಿಕ್ಕೆ ಏನು ಕೆಲಸ ಮಾಡಬೇಕು ಎಂಬ ಒಂದು ಶುಭ ಹಾರೈಕೆ ಒಂದು ಇವತ್ತು ಏನು ಯಾತ್ರಾರ್ಥಿಗಳು ಅವರಿಗೆ ನಾನು ಶುಭ ಹಾರೈಸ್ತೀನಿ. ಜೈ ಭೀಮ್. ಇಡೀ ವಿಶ್ವಕ್ಕೆ ಮತ್ತು ಏಷ್ಯಾ ಖಂಡದ ಬೆಳಕು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯ ಒಂದು ಫಲಪೃತಿಯಾಗಿ ಇವತ್ತು ಮತ್ತೆ ಭಾರತದಲ್ಲಿ ಬೌದ್ಧ ಧರ್ಮದ ಪುನಃಸ್ಥಾಪನೆ ಮಾಡ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷಾಭೂಮಿಗೆ ನಾಗ್ಪುರ್ಗೆ ಏನಿವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಬೀದರ್ ಜಿಲ್ಲೆಯಿಂದ 10 ಬಸ್ಗಳನ್ನ ಹಲವಾರು ಬಸ್ಗಳನ್ನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರ ಮತ್ತು ಬೀದರ್ ಜಿಲ್ಲಾ ಸಮಾಜ ಕಲ್ಯಾಣ ವತಿಯಿಂದ ಏರ್ಪಡಿಸಲಾಗಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಸಮಸ್ತ ಬೌದ್ಧ ಅನುಯಾಯಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಇಲ್ಲಿಂದ ಈಗ ತಾನೇ ನಮ್ಮ ಬೀದರ್ನ ಹೆಮ್ಮೆಯ ಸಂಸದರಾದಂತಹ ಸನ್ಮಾನ್ಯ ಶ್ರೀ ಸಾಗರ್ಜಿ ಖಂಡ್ರೆ ಅವರು ಈಗ ತಾನೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಹಾಗಾಗಿ ನಾನು ಈ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಬೌದ್ಧ ಉಪಾಸಕರ ವತಿಯಿಂದ ಹಾಗೂ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಂದ, ಅಭಿಮಾನಿಗಳಿಂದ ನಾನು ಅವರಿಗೆಲ್ಲರಿಗೆ ಶುಭ ಕೋರುತ್ತಾ ಈ ಒಂದು ಅಶೋಕ ವಿಜಯದಶಮಿಯ ಕಾರ್ಯಕ್ರಮ ನಾಗ್ಪುರದಲ್ಲಿ ಏನು 2ನೇ ತಾರೀಕಿಗೆ ನಡೆಯೋದಿದೆ. ಅದಕ್ಕಾಗಿ ಅವರೆಲ್ಲ ಯಾತ್ರಿಗಳು ಅವರು ಆರಾಮಿಂದ ಹೋಗಿ ಅವರು ಯಾತ್ರವನ್ನ ಸುಖಕರವಾಗಿ ಆಗಲಿ ಅಂತ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಈಶ್ವರ್ ಜೆ ಖಂಡ್ರೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಇದೆಲ್ಲ ವ್ಯವಸ್ಥೆ ಸರ್ಕಾರದಿಂದ ಒದಗಿಸಿ ಕೊಟ್ಟದಕ್ಕೆ ಅವರಿಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಜೈ ಭೀಮ್. 69ನೇ ಧಮ್ಮ ಪರಿವರ್ತನೆ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ನಾಗ್ಪುರ್ ದೀಕ್ಷಾಭೂಮಿಗೆ ಹೋಗ್ತಕ್ಕಂಥ ಯಾತ್ರಿಕರಿಗೆ ನಾನು ಶುಭವನ್ನು ಕೋರುತ್ತೇನೆ. ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಮಾರುತಿ ಬೋಧೆ ಅವರು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಸವಿಸ್ತಾರವಾಗಿ ತಮ್ಮ ಹೇಳಿಕೆ ಮೂಲಕ ಹೇಳಿದ್ದಾರೆ. ಅದರಂತೆ ದೀಕ್ಷಾಭೂಮಿಗೆ ಹೋಗ್ತಕ್ಕಂಥ ಎಲ್ಲ ಯಾತ್ರಿಕರು ಸುರಕ್ಷಿತವಾಗಿ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ವಿಚಾರಗಳು ಈ ಧಮ್ಮದ ಬಗ್ಗೆ ಕೊಟ್ಟಿದ್ದಾರೋ ಆ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಪರಿವರ್ತನೆ ದಿನದ ಒಂದು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಯಾತ್ರೆಯ ವ್ಯವಸ್ಥೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಯೋಗೇಶ್ ಅವರು ಮತ್ತು ಎಲ್ಲ ನಮ್ಮ ತಾಲೂಕಾ ಸಹಾಯಕ ನಿರ್ದೇಶಕರು ಒಟ್ಟಿಗೆ ಕೂಡಿ ಏನು ವ್ಯವಸ್ಥಿತವಾಗಿ ಅಂಬೇಡ್ಕರ್ ಅನುಯಾಯಿಗಳಿಗೆ ಕಳಿಸ್ತಕ್ಕಂಥ ಏನು ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೂ ಮತ್ತು ಸರ್ಕಾರಕ್ಕೂ ಕೋಟಿ ಕೋಟಿ ಅಭಿನಂದನೆ ಹೇಳಿ ನಾನು ಮಾತು ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್. ಬಾಬು ಟೈಗರ್, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ, ಹುಮ್ನಾಬಾದ್.